ನಮಸ್ತೆ, ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥಿತ ಬದುಕನ್ನು ನಾವು ಕಂಡುಕೊಳ್ಬೋದು ಎನ್ನುವಂತಹ ಚಿಕ್ಕ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಏನಂದರೆ, ಬೆಳಿಗ್ಗೆ ನಾವು ಯಾವ ರೀತಿ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಂದರೆ ರಾತ್ರಿವರೆಗೂ ನಮ್ಮ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ ಉತ್ತಮ ಮಟ್ಟಕ್ಕೆ ಬೆಳೀತಾನೆ ಎನ್ನುವಂಥದ್ದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ಸುಲಭವಾಗಿ ಎಲ್ಲನೂ ಸಿಗಬೇಕು ಅಂತ ಬಯಸ್ತೀವಿ. ನಮಗೆ ಕಷ್ಟ ಆಗಬಾರ್ದು ಅಂತ ನಮಗೇನು ಬಂದಿದೆ, ರುಬ್ಬಲಿಕ್ಕೆ ಕಷ್ಟ ಆಗಬಾರ್ದು ಅಂತ ಮಿಕ್ಸಿ ಬಂತು ಅಲ್ವಾ. ಹೀಗೇ ಬಟ್ಟೆ ತೊಳಿಲಿಕ್ಕೆ ಕಷ್ಟ ಆಗಬಾರ್ದು ಅಂತೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಬಂತು. ಇದೇ ರೀತಿಯಾಗಿ ನಮಗೆ ಪ್ರತಿಯೊಂದು ಕೂಡ ಕಷ್ಟ ಆಗಬಾರ್ದು, ಅಡುಗೆ ಮಾಡೋಕ್ಕೆ ಕಷ್ಟ ಆಗಬಾರ್ದು ಅಂತೇಳ್ಬಿಟ್ಟು ಇವತ್ತು ಬೆಳಗ್ಗೆ ಮಾಡಿದ ಅಡುಗೆನ ಮಧ್ಯಾಹ್ನಕ್ಕೆ ಸಂಜೆಗೆ ತಿನ್ನಬೇಕು ಅನ್ನುವಂಥ ರೀತಿಯಲ್ಲಿ ಫ್ರೀಜ್ ಕೂಡ ಬಂದಿದೆ. ಅಂದರೆ ಮನುಷ್ಯ ಏನು ಹುಡುಕ್ತಾ ಇದ್ದಾನೆ ಅಂದರೆ, ಸುಲಭವಾದ ಮಾರ್ಗವನ್ನು ಹುಡುಕ್ತಾ ಇದ್ದಾನೆ. ನಾವೆಲ್ಲ ಅಂದ್ಕೊಳ್ಬೇಕಾಗಿದ್ದ ಸತ್ಯ ಏನಂದರೆ, ಸುಲಭವಾಗಿ ಯಾವುದು ಸಿಗುತ್ತೋ ಅದು ಶಾಶ್ವತವಲ್ಲ ಅಂತ. ಈಗ ನಿಮಗೆ ಅನುಭವ ಕೂಡ ಆಗಿರ್ಬೋದು ಅಂತ ಅನ್ಕೋತೀನಿ. ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದು ಯಾವುದೇ ಒಂದು ಅಡುಗೆ ಆಗಿರ್ಬೋದು, ಅಥವಾ ಮಿಕ್ಸಿ ಜಾರಲ್ಲಿ ಮಾಡಿದಂಥ ಯಾವುದೇ ಒಂದು ಚಟ್ನಿ ಪುಡಿ ಆಗಿರ್ಬೋದು, ಎಷ್ಟು ದಿನ ಇರೋಕ್ಕೆ ಸಾಧ್ಯ ಅಲ್ವಾ? ಬಹು ಬೇಗನೆ ಕೆಟ್ಟೋಗ್ಬಿಡುತ್ತೆ. ಅದೇ ಒರಳಲ್ಲಿ ರುಬ್ಬಿರುವಂಥ ಚಟ್ನಿ ಪುಡಿ ಆಗಿರ್ಬೋದು, ಎಷ್ಟು ದಿನಗಳ ಕಾಲ ಇಟ್ಕೋತಾ ಇದ್ರು ನಮ್ಮ ಹಿರಿಯರೆಲ್ಲರೂ. ಅಂದರೆ ಹಿರಿಯರೇ ಮಾಡಿದಂಥ ಪದ್ಧತಿಗಳು ಎಷ್ಟು ತುಂಬ ಪ್ರಮುಖವಾಗಿದ್ವು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಇಂದಿನ ದಿನಮಾನಗಳಲ್ಲಿ. ಹಾಗಾಗಿ ನಮ್ಮ ದಿನನಿತ್ಯದ ಬದುಕು ಹೇಗಿರಬೇಕು, ಹೇಗೆಲ್ಲ ನಾವು ನಡ್ಕೋಬೇಕು, ಹೇಗೆಲ್ಲ ನಾವು ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ನಾವು ಪ್ರವೃತ್ತರಾಗಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದಾಗಿದೆ. ಬೆಳಗ್ಗೆ ಸೂರ್ಯೋದಯದಕ್ಕಿಂತ ಮುಂಚಿತವಾಗಿ ನಾವು ಎದ್ದೇಳುವಂಥ ಪ್ರಯತ್ನವನ್ನು ಮಾಡಬೇಕು. ನಾವೆಲ್ಲ ಅನ್ಕೋತೀವಿ ಸೂರ್ಯ ಪುತ್ರರು ನಾವೆಲ್ಲ, ಅಂದರೆ ಸೂರ್ಯ ಜನಿಸಿದ ನಂತರನೇ ನಾವು ಎದ್ದೇಳಬೇಕು ಎನ್ನುವಂಥ ಕಲ್ಪನೆ ಇದೆ ನಮ್ಮಲ್ಲಿ. ನಿಜ, ಆದರೆ ನಾವೆಲ್ಲರೂ ಮಾಡ್ತಾ ಇರೋದೇ ಇದೇ ತಪ್ಪು ಅಲ್ವಾ. ಒಬ್ಬರಿಬ್ಬರು ಅಂತಲ್ಲ, ಎಲ್ಲರೂ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಯಶಸ್ಸು ಬೇಕು ಅಂತ ಬಯಸ್ತೀವಿ. ಆದರೆ ಯಶಸ್ಸನ್ನು ಪಡ್ಕೊಳ್ಬೇಕು ಎನ್ನುವಂಥ ವ್ಯಕ್ತಿ ಯಾರೂ ಕೂಡ ಸೂರ್ಯೋದಯದ ನಂತರ ಎದ್ದೇಳೋದಿಲ್ಲ, ಸೂರ್ಯೋದಯದ ಮುಂಚೆನೇ ಎದ್ದೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಈ ಕೆಲಸವನ್ನು ನಾವು ಮಾಡಬೇಕು. ಜೀವನದಲ್ಲಿ ತುಂಬ ಉತ್ತಮ ಮಟ್ಟಕ್ಕೆ ನಾವು ಬೆಳಿಬೇಕಂದ್ರೆ ಮೊದಲೇನು ಮಾಡಬೇಕು, ಎದ್ದೇಳಬೇಕು. ಎದ್ದೇಳೋದಕ್ಕಿಂತ ಮುಂಚಿತವಾಗಿ ಅಂದರೆ ರಾತ್ರಿ ಮಲಗುವಾಗಲೇ ನಿರ್ಧಾರ ಮಾಡ್ಕೊಂಡಿರ್ಬೇಕು ನಾವು, ಬೆಳಿಗ್ಗೆ ನಾನು ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂತ. ನಮ್ಮಲ್ಲಿ ನಮಗೇ ಗೊತ್ತಿಲ್ಲದೇ ನಮ್ಮ ಮೆದುಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಯಾವ ರೀತಿ ಅಂದರೆ, ನಾವು ಪದೇ ಪದೇ ಹೇಳ್ತಾ ಇರಬೇಕು, ನೀನು ಇದನ್ನೇ ಮಾಡಬೇಕು, ನಾಳೆ ಇಷ್ಟು ಗಂಟೆಗೆ ಎದ್ದೇಳಬೇಕಂತ ನೀನು ಮೊದಲೇ ಹೇಳಿಬಿಟ್ರೆ ಆ ಕೆಲಸವನ್ನು ಮಾಡುತ್ತಿದ್ದು ನಮಗೆ ಗೊತ್ತಿರೋದಿಲ್ಲ, ತನ್ನಷ್ಟಕ್ಕೆ ತಾನೇ ಎಚ್ಚರ ಆಗುತ್ತೆ. ನಾವೆಲ್ಲ ಏನು ಮಾಡಿಬಿಡ್ತೀವಿ, ಎದ್ದೇಳೋಕ್ಕಿಂತ ಮುಂಚಿತವಾಗಿಯೇ ನಾಳೆ ಬೆಳಿಗ್ಗೆ 5:15 ಎದ್ದೇಳೋಣ, 5 ಗಂಟೆಗೆ ಎದ್ದೇಳೋಣ ಅಂತ ಯೋಚನೆ ಮಾಡ್ತೀವಿ ಮೊದಲು. ಆಮೇಲೆ ಅಯ್ಯೋ ನಡೆಯುತ್ತೆ, ನಾಳೆ ಸಂಡೇ ಅಲ್ವಾ, 7 ಗಂಟೆ 8 ಗಂಟೆಗೆ ಎದ್ರೆ ನಡೆಯುತ್ತೆ ಅಂತ ಅನ್ಕೋತೀವಿ. ಅಲ್ಲೇ ನಾವು ಮಾಡೋದು ತಪ್ಪು ಅಂತ. ಯಾಕಂದರೆ ನಮ್ಮ ಒಂದು ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳ್ದೆ ಹೋದರೆ ಉತ್ತಮ ಮಟ್ಟಕ್ಕೆ ಬೆಳೆಯೋಕ್ಕೆ ಹೇಗೆ ಸಾಧ್ಯ ಅಲ್ವಾ. ಯಾವುದೇ ಒಬ್ಬ ವ್ಯಕ್ತಿ ಯಶಸ್ಸಿನ ಪಥವನ್ನು ತಲುಪಿದ್ದಾನೆ ಅಂದರೆ ಆ ವ್ಯಕ್ತಿಯ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಬೇಕು ನಾವು. ಅವನ ಒಂದು ನಿತ್ಯ ಕರ್ಮಗಳು ಹೇಗಿರ್ತಾ ಇದ್ವು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅವುಗಳನ್ನೆಲ್ಲ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಶಸ್ಸಿನ ಒಂದು ಪಥ, ಯಶಸ್ಸಿನ ದಾರಿ ಹೇಗಿರುತ್ತೆ, ಅಷ್ಟು ಸುಲಭವಾದಂಥ ದಾರಿ ಅಲ್ಲ ಅಂಥೇಳಿ. ಹಾಗಾಗಿ ನಮ್ಮ ಒಂದು ಬದುಕನ್ನು ನಾವು ಕಟ್ಕೊಳ್ಬೇಕು ಅಂದರೆ, ಯಶಸ್ಸಿನ ಪಥದಲ್ಲಿ ಸಾಗಬೇಕಂದ್ರೆ ಮೊದಲು ದಿನಾಲು ಬೇಗ ಎದ್ದೇಳುವಂಥ ಪ್ರಯತ್ನವನ್ನು ಮಾಡಬೇಕು, ಸೂರ್ಯೋದಯದ ಮುಂಚಿತವಾಗಿಯೇ. ಇನ್ನು ಎದ್ದ ನಂತರ ಏನು ಮಾಡಬೇಕು, ನಮ್ಮ ಕೆಲಸ ಕಾರ್ಯಗಳು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರ್ತಾವಲ್ವ. ಆ ಕೆಲಸಗಳನ್ನು ಸರಿಯಾಗಿ ಸಮಯಕ್ಕೆ ತಕ್ಕಂತೆ ಮಾಡಬೇಕು. ಅಂದಿನ ಕೆಲಸವನ್ನು ಅಂದೇ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ, ಈ ರೀತಿಯಾದಂಥ ಮನಸ್ಥಿತಿ ನಮಗಿರಬಾರ್ದು. ಈಗ ಯಾವುದೋ ಒಂದು ಕೆಲಸ ಬಂದಿದೆಯಪ್ಪ, ಆ ಕೆಲಸ ಈಗಲೇ ಏನು ಮಾಡಬೇಕು, ಮುಗಿಸ್ಬಿಡ್ಬೇಕು. ಅಂದರೆ ಬಂದಿರುವಂಥ ಕೆಲಸವನ್ನು ನಾವು ಇವತ್ತೇ ಮಾಡಿದ್ವಿ, ಈಗಲೇ ಮಾಡಿದ್ವಿ ಅಂದರೆ ಮುಂದೆ ಮಾಡುವಂತಹ ಕೆಲಸಕ್ಕೆ ನಮಗೆ ಸಮಯ ಸಿಗುತ್ತೆ. ನಾವೇನು ಮಾಡ್ತೀವಿ, ಕೆಲಸಗಳನ್ನು ಹಾಗೆ ಉಳಿಸ್ಕೊಳ್ತಾ ಏನು ಮಾಡ್ತೀವಿ, ನಮ್ಮ ತಲೆ ಮೇಲೆ ಒಂದು ಗುಡ್ಡವನ್ನು ಹೊತ್ಕೊಂಡ್ಬಿಡ್ತೀವಿ.
ಆಗೇನಾಗುತ್ತೆ, ಆ ಗುಡ್ಡದಂತಿರುವಂಥ ಕೆಲಸಗಳ ಪಟ್ಟಿ ಏನಾಗುತ್ತೆ, ಯಾವುದಾದ್ಮೇಲೆ ಏನು ಮಾಡೋದು, ಯಾವ್ದು ಮೊದಲು ಮಾಡೋದು, ಯಾವ್ದು ಆಮೇಲೆ ಮಾಡೋದು, ಯಾವ್ದು ಈಗಲೇ ಮಾಡಬೇಕು, ಯಾವ್ದು ಆಮೇಲೆ ಮಾಡಿದರೆ ನಡೆಯುತ್ತೆ, ಈ ಥರ ಯೋಚನೆಗಳಲ್ಲೇ ಅರ್ಧ ಸಮಯವನ್ನು ಕಳೆದುಬಿಡ್ತೀವಿ ನಾವು. ಮೊದಲೇನು ಮಾಡಬೇಕು, ಅಂದಿನ ಕೆಲಸವನ್ನು ಅಂದೇ ಮಾಡಬೇಕು. 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟ್ ಏನಂದರೆ, ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು. ಕೆಲವೊಂದು ಸರಿ ಅನಿಸುತ್ತೆ ಯೋಚನೆ ಮಾಡಿದ್ರೆ, ಕೆಲವೊಂದು ಸರಿ ಏನಾಗುತ್ತಂದರೆ ನಾವು ಬರೀ ಸಾಕಷ್ಟು ಸಾರಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ಹೆಚ್ಚು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿರ್ತೀವಿ. ಹೇಗೆ, ಅವ್ರೇನು ಮಾಡಿದರು, ಅವ್ರೇನು ಮಾಡ್ತಾರೆ ಇವತ್ತು, ಅವ್ರೇನಂದರು, ಅವ್ರೇನು ನಡ್ಕೊಂಡ್ರು, ಅವ್ರು ನನ್ನ ಮಾತಾಡ್ಸಿದ್ರಾ, ಅವ್ರನ್ನ ನಾನು ಮಾತಾಡ್ಸಿದ್ನ ಮೊದಲು, ಅಥವಾ ಅವ್ರೇನಾದರೂ ನನಗಂದ್ರ, ನಾನು ವಾಪಸ್ ಏನಂದೆ, ಅವ್ರನ್ನ ಹೇಗೆ ನಾನು ನೋಯಿಸಿದೆ, ಅವ್ರು ನನಗೇನು ನೋಯಿಸಿದ್ರು. ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಯೋಚನೆ ಮಾಡ್ತಾ ಏನು ಮಾಡಿಬಿಡ್ತೀವಿ, ನಮ್ಮ ಅರ್ಧ ದಿನವನ್ನು ಕಳಿತೀವಿ ನಾವು. ಮೊದಲು ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ಕೋಬೇಕು. ಏನು ಮಾಡಬೇಕು, ನಾನೇನು ಮಾಡಬೇಕು ಇವತ್ತು, ಏನು ಕೆಲಸ ಮಾಡಬೇಕು, ಏನು ಕೆಲಸ ಆದಮೇಲೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಪಟ್ಟಿ ಮಾಡ್ಕೋಬೇಕು. ಆ ಪಟ್ಟಿ ಮಾಡ್ಕೊಂಡ ನಂತರ ಯಾವ್ಯಾವ ಕೆಲಸ ಮುಗಿಯುತ್ತೋ ಆಗಾಗ ಟಿಕ್ ಹಾಕ್ಕೊಳ್ತಾ ಹೋಗ್ಬೇಕು. ಈ ಕೆಲಸ ಮುಗ್ದಿದೆ, ಈ ಕೆಲಸ ಮುಗ್ದಿದೆ, ಇನ್ನು ಈ ಬ್ಯಾಲೆನ್ಸ್ ಇದೆ, ಈ ಕೆಲಸ ಮಾಡೋದು, ಇವತ್ತಿನ ಕೆಲಸ ಏನಿದೆ ನಂದು ಅನ್ನುವಂಥದ್ದನ್ನು ಪಟ್ಟಿ ಮಾಡಿಕೊಂಡು ಒಂದೊಂದಾಗಿ ಅದನ್ನು ಮುಗಿಸುವಂಥ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದರೆ ಬೇರೆಯವ್ರು ಬೆಳೀತಾರೆ ವಿನಃ, ಅಂದರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ಸಮಯ ವ್ಯರ್ಥ ಆಗುತ್ತೆ. ನಮ್ಮ ಸಮಯ ಉಳಿಬೇಕು, ನಮಗೆ ನಾವು ಬದುಕಬೇಕು ಅಂದರೆ ನಮ್ಮ ಜೀವನಕ್ಕೆ ನಾವು ಬೇಕಾದಂಥ ಒಂದು ಯಶಸ್ಸನ್ನು ನಾವು ಕಂಡ್ಕೋಬೇಕಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ನಮಗೆ ಯಶಸ್ಸು ಸಿಗಲ್ಲ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ಮಾತ್ರ ಯಶಸ್ಸನ್ನು ಸಿಗುತ್ತೆ. ಸ್ವಾರ್ಥಿಗಳಾಗಬೇಕು. ಹೇಗೆ ಸ್ವಾರ್ಥಿಗಳಾಗಬೇಕು? ಯಾವ ರೀತಿ? ನಮ್ಮ ಯಶಸ್ಸಿಗೋಸ್ಕರ ನಾವು ಸ್ವಾರ್ಥಿಗಳಾದರೆ ತಪ್ಪಲ್ಲ. ಸ್ವಾರ್ಥದಲ್ಲಿ 2 ರೀತಿಯಾದಂಥ ಸ್ವಾರ್ಥಗಳು ಬರ್ತವೆ. ಅಲ್ಲಿ ಸ್ವಾರ್ಥತೆ ಇರಬೇಕು ಅಂದರೆ ಒಳ್ಳೆಯ ಸ್ವಾರ್ಥ ಇರಬೇಕು. ನಾನು ಬದುಕಲ್ಲಿ ಮುಂದೇನೋ ಒಂದು ಅಚೀವ್ಮೆಂಟ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ಆ ಸ್ವಾರ್ಥ ಬೇಕಾಗುತ್ತೆ. ಈ ಜಗತ್ತಲ್ಲಿರುವಂತಹ ಅತಿ ಹೆಚ್ಚು ಶ್ರೀಮಂತರಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸಾಧನೆ ಮಾಡಿರುವಂಥ ವ್ಯಕ್ತಿಗಳು ಮೊದಲು ನಿಸ್ವಾರ್ಥಿಗಳಾಗಿ ಸಾಧನೆ ಮಾಡಲಿಲ್ಲ, ಮೊದಲು ಸ್ವಾರ್ಥಿಗಳಾಗಿ ಸಾಧನೆ ಮಾಡಿದ್ರು ಅವರು. ಹೇಗೆ ಸ್ವಾರ್ಥತೆ? ಹೇಗೆ ಒಳ್ಳೆ ರೀತಿಯಾದ ಸ್ವಾರ್ಥತೆ ಇತ್ತು ಅವರಲ್ಲಿ. ಹೇಗೆ? ನಾನು ಈ ಕೆಲಸ ಮಾಡಬೇಕು, ನಾನು ಹೀಗೆ ಬೆಳಿಬೇಕು, ಈ ಸಾಧನೆ ಮಾಡಬೇಕು, ನಾನು ಮಾಡಬೇಕು ಅಂತಂದರೆ ನಾನು ಶ್ರಮ ಪಡಲೇಬೇಕು. ಅದನ್ನು ಬಿಟ್ಟು ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾವು ಸಾಧನೆ ಮಾಡಲಿಕ್ಕೂ ಆಗಲ್ಲ, ಈ ಕಡೆಗೆ ನಾವು ಬೆಳಿಲಿಕ್ಕೂ ಆಗಲ್ಲ, ನಮ್ಮ ಸಮಯ ಕೂಡ ನಮ್ಮ ಹತ್ರ ಉಳಿಯೋಲ್ಲ. ಸಾಧನೆ ಮಾಡಬೇಕು ಅಂತ ಒಂದು ಆಸೆ ನಮಗೆ ಬಂತು ಅಂದರೂ ಕೂಡ ಆ ಸಾಧನೆ ಮಾಡುವಷ್ಟು ಮಟ್ಟಕ್ಕೆ ನಮಗೆ ಸಮಯ ಎಲ್ಲಿ ಉಳಿದಿರುತ್ತೆ? ಅರ್ಧಕ್ಕರ್ಧ ಸಮಯ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಕಳೆದಿರ್ತೀವಲ್ಲ ಅಲ್ವಾ? ಆ ರೀತಿಯಾಗಿ ಮಾಡಬಾರ್ದು. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ಏನೇನು ಮಾಡಬೇಕಂತ ಪಟ್ಟಿ ಮಾಡಬೇಕು. ಇನ್ನೂ ಒಂದು, ಯಾವುದೇ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕಂದ್ರೆ ಅದನ್ನು ತುಂಬ ಸೂಕ್ಷ್ಮವಾಗಿ ಅದರ ಅಧ್ಯಯನವನ್ನು ಮಾಡ್ತಾ ಹೋಗಬೇಕು. ಸೂಕ್ಷ್ಮವಾಗಿ ಪ್ಲ್ಯಾನನ್ನು ಮಾಡ್ಕೋಬೇಕು. ಮೊದಲು ತಯಾರಿನೇ ಇಲ್ಲಪ್ಪ, ನಾನು ಡಾಕ್ಟರ್ ಆಗ್ತೀನಿ ಅಂದರೆ ತಯಾರಿನೇ ಇಲ್ಲ, ನಾನು ಲಾಯರ್ ಆಗ್ತೀನಿ ಅಂತಂದರೆ ತಯಾರಿನೇ ಇಲ್ಲ, ನಾನು ಶಿಕ್ಷಕಿ ಆಗ್ತೀನಿ ಅಂದರೆ ತಪ್ಪಾಗುತ್ತೆ ಅಲ್ವಾ? ದೊಡ್ಡ ಸೈಂಟಿಸ್ಟ್ ಆಗ್ತೀನಿ ಅಂದರೆ ತಯಾರಿ ಮೊದಲು ಮುಖ್ಯ ಅಲ್ವಾ? ನಾನು ಡಾಕ್ಟರ್ ಆಗಬೇಕು, ನಿಜ ಕನಸಿದೆ, ಆಸೆ ಇದೆ, ಗುರಿ ಇದೆ. ಆದರೆ ಡಾಕ್ಟರ್ ಆಗಬೇಕಂದ್ರೆ ಏನೇನೆಲ್ಲ ಮಾಡಬೇಕು? ಒಬ್ಬ ಶಿಕ್ಷಕರಾಗಬೇಕಂದ್ರೆ ಏನೇನೆಲ್ಲ ಮಾಡಬೇಕು? ಒಬ್ಬ ಸೈಂಟಿಸ್ಟ್ ಆಗಬೇಕಂದ್ರೆ ಅವನ ಮನಸ್ಥಿತಿ ಹೇಗಿರಬೇಕು, ಹೇಗೆಲ್ಲ ತಯಾರಿರಬೇಕು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಬದಲು ಒಬ್ಬ ಸೈಂಟಿಸ್ಟ್ ಆಗಬೇಕಪ್ಪ, ಒಬ್ಬ ಒಳ್ಳೆ ಸೈಂಟಿಸ್ಟ್ ಆಗಬೇಕು ಅಂದರೆ ಸೈಂಟಿಸ್ಟ್ ಆಗಲಿಕ್ಕೆ ಏನೇನೆಲ್ಲ ಪ್ರಯತ್ನ ಪಡ್ಬೋದು. ಈಗ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ನಮಗೆ ಮಾಹಿತಿಗಳು ಸಾಕಷ್ಟು ಸಿಗ್ತವೆ. ಮೊದಲೆಲ್ಲ ಇತ್ತು ಎಲ್ಲಿ ಮಾಹಿತಿ ಕೇಳೋದು, ಯಾರನ್ನು ಕೇಳೋದು, ಯಾರನ್ನು ಹೋಗಿ ಕೇಳೋದು ಅಂತ. ಆದರೆ ಈಗ ಅಂಗೈಯಲ್ಲೇ ಬ್ರಹ್ಮವಿದ್ಯೆ ಇದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕೈಯಲ್ಲಿ ಅಂಗೈಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ ಫೋನ್ಗಳನ್ನು. ಆ ಫೋನಲ್ಲಿ ಒಂದು ಟೈಪ್ ಮಾಡಿದರೆ ಸಾಕು, ಡಾಕ್ಟರ್ ಆಗಬೇಕಂದ್ರೆ ಬಿಕಮ್ ಎ ಡಾಕ್ಟರ್, ವಾಟ್ಸ್ ದ ರೂಲ್ಸ್ ವಿ ಕ್ಯಾನ್ ಫಾಲೋ. ಏನಾದರೂ ಯಾವ ರೀತಿ ನಾನು ಇರಬೇಕು, ಏನೇನು ಅಧ್ಯಯನ ಮಾಡಬೇಕು, ಪ್ರತಿಯೊಂದು ಬರುತ್ತೆ. ಸ್ಟಡಿಯಿಂದ ಹಿಡಿದು ಎಜುಕೇಷನಿಂದ ಹಿಡಿದು ಪ್ರತಿಯೊಂದು ಮಾಹಿತಿ ಬರುತ್ತೆ. ಒಂದು ದೊಡ್ಡ ಶ್ರೀಮಂತನಾಗಬೇಕಪ್ಪ, ಅದಕ್ಕೂ ಕೂಡ ಸಿಗುತ್ತೆ ಮಾಹಿತಿ. ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕಂದ್ರೆ ಸಿಗುತ್ತೆ. ಅದನ್ನೆಲ್ಲದನ್ನು ನಾವು ತಯಾರಿಯನ್ನು ನಡೆಸಬೇಕು. ಈಗ ಯಾವುದೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅಂದರೆ ಯಾವುದೋ ಒಂದು ಮಿಷಿನ್ನು, ಯಾವುದೋ ಒಂದು ಐಟಮ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ
ಮೊದಲೇನು ಹಂಗೆ ಸಡನ್ನಾಗಿ ಮಾಡೋದಿಲ್ಲ ಅಲ್ವಾ. ಏನು ಮಾಡ್ತಾರೆ, ಎಲ್ಲ ಜೋಡಿಸ್ಕೋತಾರೆ. ಮೊದಲು ಯಾವುದಾದ್ಮೇಲೆ ಏನಂತ ಜೋಡಿಸ್ಕೋತಾರೆ. ಈಗ ಇನ್ನೂ ತುಂಬ ಸುಲಭವಾಗಿ ನಾನು ಉದಾಹರಣೆ ಹೇಳಬೇಕಂದ್ರೆ, ಒಂದು ಅಡುಗೆ ಮಾಡಬೇಕಪ್ಪ, ಯಾವುದೋ ಒಂದು ಅಡುಗೆ ಮಾಡಬೇಕು ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಸಾರು ಮಾಡಬೇಕು ಅಥವಾ ಯಾವುದೋ ಒಂದು ಚಿತ್ರಾನ್ನ ಮಾಡಬೇಕು. ಬರೀ ಸಿಂಪಲ್ಲಾಗಿ ತೊಗೊಳ್ಳೋಣ. ಚಿತ್ರಾನ್ನ ಮಾಡಬೇಕಂದ್ರೆ ಏನು ಮಾಡಬೇಕು? ಚಿತ್ರಾನ್ನ ಆಗ್ಬಿಡುತ್ತಾ ಚಿತ್ರಾನ್ನ ಅಂದ ತಕ್ಷಣವೇ? ಇಲ್ಲ ಅಲ್ವಾ. ಚಿತ್ರಾನ್ನ ಮಾಡಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ತಯಾರಿ ಬೇಕಲ್ವಾ, ವ್ಯವಸ್ಥಿತವಾಗೆಲ್ಲ ಜೋಡಿಸ್ಕೋಬೇಕಲ್ವಾ. ಹಾಗೆಯೇ ನಾವು ಉತ್ತಮ ಸಾಧಕರಾಗಬೇಕು, ಉತ್ತಮ ಒಂದು ವ್ಯಕ್ತಿಗಳಾಗಬೇಕು, ಉತ್ತಮ ದೊಡ್ಡ ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕಂದ್ರೂ ಕೂಡ ಅದಕ್ಕೆ ತಯಾರಿ ಬೇಕು. ತಯಾರಿಲ್ದೇ ನಾನು ಅಚೀವ್ ಮಾಡ್ತೀನಿ, ನನ್ನ ಗುರಿ ದೊಡ್ಡದಿದೆ, ಆದರೆ ಪ್ರಯತ್ನ ಮಾತ್ರ ಏನೂ ಇಲ್ಲ, 0% ಅಂದರೆ ತುಂಬಾ ಕಷ್ಟ ಆಗುತ್ತೆ. ನನ್ನ ಪ್ರಯತ್ನ ಆಕಾಶದಷ್ಟು ಎತ್ತರಕ್ಕಿದ್ರೂ ಕೂಡ, ನನ್ನ ಪ್ರಯತ್ನ ಆಕಾಶದಷ್ಟಕ್ಕೆ ಎತ್ತರ ಇದ್ದರೂ ಕೂಡ ಅಟ್ಲೀಸ್ಟ್ ನಾವು ಆಕಾಶಕ್ಕಿಂತ ಕೆಳಗಿರುವಂಥ ಗುರಿನಾದರೂ ತಲುಪ್ತೀವಂತೆ. ಆದರೆ ನಮ್ಮ ಪ್ರಯತ್ನನೇ ಭೂಮಿಯಿಂದ ಮೇಲ್ಗಡೆನೆ ಬಂದಿಲ್ಲ ಅಂದರೆ, ಇನ್ನು ಆಕಾಶದ ಮೇಲೆ ಇರುವಂಥ ಗುರಿಯನ್ನು ಇಟ್ಕೊಂಡ್ರೆ ಹೇಗೆ ತಾನೇ ಸಾಧ್ಯ ಆಗುತ್ತೆ ಅಲ್ವಾ. ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಪ್ರಯತ್ನ ಪಟ್ಟಾಗ ನಾವು ದಿನನಿತ್ಯದ ಬದುಕಿನಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ. ನಾವು ಆ ಎಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಮ್ಮ ಬಗ್ಗೆ ನಾವು ಏನಾಗಬೇಕಿದೆ ಆ ಗುರಿ ಕಡೆಗೆ ಗಮನ ಇರಬೇಕು. ಕುದುರೆ ನೋಡಿ, ಕುದುರೆ ಒಂದು ದಾರಿಲಿ ಹೋಗುವಂಥ ಸಂದರ್ಭದಲ್ಲಿ ಕುದುರೆಗೆ 2 ಕಡೆಗೆ ಈ ಥರ ಕಟ್ಟಿರ್ತಾರೆ. ಯಾಕೆ ಕಟ್ಟಿರ್ತಾರೆ ಅಂದರೆ, ಕುದುರೆ ಥರನೇ ಮನುಷ್ಯನ ಮನಸ್ಸು ಕೂಡ ಚಂಚಲವಾಗಿಬಿಡುತ್ತೆ. ಈ ಕಡೆ ದಾರಿ ಸಿಕ್ತಂದರೆ ಎಕಡೆ ಬೇಕಾದರೂ ಹೋಗ್ಬಿಡುತ್ತೆ ಅಂತ. ಅಂದರೆ ಅದಕ್ಕೇನು ಕಾಣಿಸ್ತಿರ್ಬೇಕು, ನೇರವಾಗಿ ಇದು ಒಂದೇ ದಾರಿನಪ್ಪ, ಈ ಕಡೆ ಎಲ್ಲೂ ದಾರಿನೇ ಇಲ್ಲ ಅಂತ ಅನಿಸ್ತಿರುತ್ತೆ ಕುದುರೆಗೆ, ಓಡುವಂಥ ಕುದುರೆಗೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಗುರಿ ಮುಂದಿರಬೇಕು, ನಾವು ಅದರಿಂದ ಓಡ್ತಾನೇ ಇರಬೇಕು. ಆವಾಗ ನಮಗೆ ಸಿಕ್ಕೇ ಸಿಗುತ್ತೆ. ಅದನ್ನು ಬಿಟ್ಟು ನೀವು ಗುರಿ ಮುಂದೆ ಇಟ್ಕೊಂಡು ಎಕಡೆಗೆ ಬೇಕು ಆ ಕಡೆಗೆ ಓಡೋದ್ರೆ ಏನಾಗುತ್ತೆ, ಈ ಕಡೆ ಗುರಿನೂ ತಲುಪೋಕ್ಕಾಗಲ್ಲ, ಗುರಿ ನಿಮ್ಮ ಕೈಗೆ ಸಿಗದೆ ಓಡೋಗ್ಬಿಡುತ್ತೆ. ಹಾಗಾಗಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಒಂದು ಬದುಕು ತುಂಬ ಉತ್ತಮವಾಗಬೇಕು, ಉತ್ತಮ ಸಾಧಕರಾಗಬೇಕು. ಪ್ರತಿಯೊಬ್ಬರು ಕೂಡ ಈ ಅಂಶಗಳನ್ನ ಪಾಲನೆ ಮಾಡ್ಬೋದು. ಒಬ್ಬ ವಿದ್ಯಾರ್ಥಿ ಆದರೂ ಕೂಡ ಪಾಲನೆ ಮಾಡ್ಬೋದು, ಒಬ್ಬ ವೃತ್ತಿ ಜೀವನದಲ್ಲಿರುವಂಥ ವ್ಯಕ್ತಿ ಪಾಲನೆ ಮಾಡ್ಬೋದು, ಒಬ್ಬ ಗೃಹಿಣಿ ಕೂಡ ಪಾಲನೆ ಮಾಡ್ಬೋದು, ಒಬ್ಬ ಡಾಕ್ಟರ್, ಲಾಯರ್, ಇಂಜಿನಿಯರ್ ಯಾರು ಬೇಕಾದರೂ ಈ ಒಂದು ಕೆಲವೊಂದು ಅಂಶಗಳನ್ನು ಪಾಲನೆ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಕೂಡ ನಾವು ಉತ್ತಮ ಮಟ್ಟಕ್ಕೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೇ ಆಗುತ್ತೆ. ಸಾಧ್ಯ ಆಗದೇ ಇರುವಂಥದ್ದು ಯಾವುದೂ ಇಲ್ಲ. ಮನುಷ್ಯನೇ ಅಲ್ವಾ ಆಕಾಶದಷ್ಟು ಹಾರಕ್ಕೆ ಪ್ರಯತ್ನ ಪಟ್ಟವನು, ಮನುಷ್ಯನಲ್ವಾ ಭೂಮಿಯ ಒಳಗಡೆ ಹೋಗ್ಲಿಕ್ಕೂ ಪ್ರಯತ್ನ ಪಟ್ಟವನು, ನೀರಿನ ಒಳಗೂ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿಗಳಾಗಿರೋದ್ರಿಂದ ಸಾಧನೆ ಮಾಡಲಿಕ್ಕೆ ಎಲ್ಲರಿಂದನೂ ಸಾಧ್ಯ. ಆದರೆ ನಮಗೆ ಸಾಧನೆ ಮಾಡುವಂತಹ ಸಮಯ ಇಲ್ಲ, ಟೈಮ್ ಸಿಗ್ತಿಲ್ಲ, ನಮಗೆ ಆಗ್ತಿಲ್ಲ, ನಮಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಯಾವ ವ್ಯಕ್ತಿಗಳು ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ನಮಗೆ ಸಮಯ ಸಿಗಬೇಕಾಗಿಲ್ಲ, ನಾವು ಕಂಡ್ಕೋಬೇಕಿದೆ. ನಮಗೆ ಟೈಮ್ ಸಿಗಬೇಕಾಗಿಲ್ಲ, ನಾವು ಉಳಿಸ್ಕೊಳ್ಬೇಕಿದೆ. ಹೇಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಾವೇನು ಮಾಡಬೇಕಿದೆ, ನಮ್ಮ ಗುರಿ ಹೇಗಿದೆ, ಅದನ್ನು ಹೇಗೆ ತಲುಪೋದು, ಅದನ್ನು ತಲುಪಬೇಕಾದ್ರೆ ಏನೇನು ವ್ಯವಸ್ಥೆಗಳಾಗಬೇಕು ಅನ್ನುವಂಥದ್ದನ್ನು ಸವಿಸ್ತಾರವಾಗಿ ನಾವು ಎಲ್ಲ ಜೋಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ಗುರಿಯನ್ನು ತಲುಪ್ತೀರ. ಕೇಳಿಸ್ಕೊಂಡ್ರಲ್ವಾ? ಇಷ್ಟೊಂದು ವಿಚಾರಗಳನ್ನು, ನನಗೆ ಗೊತ್ತಿರುವಂಥ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇದು ಕೂಡ ಬೇರೊಬ್ಬರಿಗೆ ಯಾರಿಗಾದರೂ ಮಾರ್ಗದರ್ಶನ ಆಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನನ್ನ ಈ 2 ಪುಟ್ಟ ಮಾತುಗಳು ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ದಿಕ್ಕನ್ನು ಬದಲಾಯಿಸಿದರೆ ಆ ಒಂದು ಸಂತೋಷ ನನಗೆ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ರತ್ನ ಪ್ರಪಂಚ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಚಾರದೊಂದಿಗೆ ಮತ್ತೊಮ್ಮೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನಲ್ನಲ್ಲಿ ಬಂದಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ. ಅಲ್ಲಿವರೆಗೂ ಧನ್ಯವಾದಗಳು.